ಹಲೋ ಎವ್ರಿವನ್, ಮತ್ತೊಮ್ಮೆ ಕ್ರಿಯಾನ್ ಸ್ಟಾರೋಗೆ ಸ್ವಾಗತ. ಇವತ್ತು ಥರ್ಡ್ ಪಾರ್ಟಿ ಸಿಚುಯೇಷನ್ ಅಲ್ಲಿ ಏನ್ ನಡೀತಾ ಇದೆ, ಅದರಿಂದ ನೀವು ಹೊರಗಡೆ ಬರ್ತೀರಾ, ಈ ವಿಷಯದ ಬಗ್ಗೆ ಇವತ್ತು ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಇದೊಂದು ರಿಕ್ವೆಸ್ಟ್ ವಿಡಿಯೋ ಆಗಿದೆ ಮತ್ತು ನನ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದೀರಾ ಅವ್ರಿಗೆಲ್ಲ ತುಂಬಾ ಧನ್ಯವಾದಗಳು. ಯಾರು ಮಾಡಿಲ್ವೋ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈಗ ರೀಡಿಂಗ್ ನೋಡೋಣ. ಈ ಒರಾಕಲ್ ಕಾರ್ಡ್ಸ್ ಆಮೇಲೆ ನೋಡೋಣ. ಈಗ ಟ್ಯಾರೋ ಕಾರ್ಡ್ಸ್ ಏನ್ ಹೇಳ್ಬೋದು, ಇದಕ್ಕೆ ಥರ್ಡ್ ಪಾರ್ಟಿ ಸಿಚುಯೇಷನ್ ಇಲ್ಲಿ ಏನ್ ನಡೀತಾ ಇದೆ ನೋಡೋಣ. ಈಗ ನಿಮ್ಮ ಪರ್ಸನ್ ಎನರ್ಜಿ ನೋಡೋಣ. ಥರ್ಡ್ ಪಾರ್ಟಿ ಸಿಚುಯೇಷನ್ ಇಲ್ಲಿ 6 of Cups, King of Pentacles, ಇಲ್ಲಿ 3 of Pentacles, 10 of Wands, Ace of Cups, 5 of Cups, 10 of Cups. ಇಲ್ಲಿ ಥರ್ಡ್ ಪಾರ್ಟಿ ಸಿಚುಯೇಷನ್ ನೋಡಿದಾಗ ಇಲ್ಲಿ ಏನ್ ಹೇಳ್ತಾ ಇದೆ ಅಂತಂದ್ರೆ, ನಿಮ್ ಪರ್ಸನ್ ಅಲ್ಲಿ ಖುಷಿಯಾಗಿದ್ದಾರೆ ಒಂದು ಥರ್ಡ್ ಪಾರ್ಟಿ ಸಿಚುಯೇಷನ್ ನಲ್ಲಿ. ಕೆಲವು ಸಾರಿ ನಿಮ್ಮನ್ನ ನೆನೆಸ್ಕೋತಾರೆ, ಆದ್ರೆ ಅಲ್ಲಿಯ ಒಂದು ವಾತಾವರಣ ಅವ್ರಿಗೆ ತುಂಬಾ ಇಷ್ಟ ಆಗಿರೋದ್ರಿಂದ ಅಲ್ಲಿ ಅವರು ಖುಷಿಯಾಗಿದ್ದಾರೆ. ಮಧ್ಯ ಮಧ್ಯ ನಿಮ್ಮ ನೆನಪಾಗುತ್ತೆ ಮಧ್ಯ ಮಧ್ಯ, ಆದ್ರೆ ವಾಪಸ್ ಬರ್ಬೇಕು ಅಂತಾನು ನೆನೆಸ್ಕೋತಾರೆ ಎಷ್ಟೋ ಸಾರಿ. ಆದ್ರೆ ಇಲ್ಲಿ ಬೇಜಾರು ಏನಿಲ್ಲ ಅವ್ರಿಗೆ. ಆ ತರ ಇಲ್ಲಿ ಕಾರ್ಡ್ಗಳು ಎನರ್ಜಿ ತೋರಿಸ್ತಾ ಇದೆ. ಇಲ್ಲಿ 5 of Cups ಇರೋದ್ರಿಂದ ಒಂದೊಂದ್ಸರಿ ನಿಮ್ಮನ್ನ ನೆನಪಿಸ್ಕೋತಾರೆ ಅನ್ನೋದನ್ನ ಮಾತ್ರ ಹೇಳುತ್ತೆ. ಒಂದ್ಸರಿ ನೆನೆಸ್ಕೋತಾರೆ, ವಾಪಸ್ ಬರ್ಬೇಕು ಅಂತ ಅನ್ಕೋತಾರೆ. ಆದ್ರೆ ಅಲ್ಲಿಯ ವಾತಾವರಣ ಅವ್ರಿಗೆ ಇಷ್ಟ ಆಗಿರೋದ್ರಿಂದ ಅಲ್ಲಿನೂ ಅವ್ರಿಗೆ ಮನಸ್ಸಿದೆ ತುಂಬಾ. ಅಲ್ಲಿ ಯಾವುದೇ ಅವ್ರಿಗೆ ತೊಂದರೆಗಳಿಲ್ಲ, ದುಡ್ಡಿಂದಾಗ್ಲಿ ಅಥವಾ ಇಮೋಷನ್ಸ್ ಆಗ್ಲಿ, ಆ ಥರ ಇಲ್ಲಿ ಕಾರ್ಡ್ಸ್ ತೋರಿಸ್ತಾ ಇದೆ. ಆದ್ರೆ ಅಟ್ ದಿ ಸೇಮ್ ಟೈಮ್ ಅವರು ನಿಮ್ಮನ್ನು ನೆನಪಿಸ್ಕೋತಾರೆ. ನಿಮ್ಗೆ ಮೋಸ ಮಾಡ್ತಾ ಇದ್ದೀನಿ ಆ ಥರ ಒಂದು ಭಾವನೆನೂ ಇದೆ ಅವ್ರಿಗೆ. ಅಪರಾಧಿ ಭಾವನೆ ಅಂತಾರಲ್ಲ ಹಾಗೆ, ನಾನು ಮೋಸ ಮಾಡ್ತಾ ಇದ್ದೀನಿ, ನಾನು ಈ ಮಾಡ್ತಾ ಇರೋದು ಸರಿ ಇಲ್ಲ ಅನ್ನೋ ಭಾವನೆನೂ ಇದೆ ಅವ್ರಿಗೆ ಇಲ್ಲಿ. ಆದ್ರೆ ಬಿಟ್ಟು ಬರಕ್ ಆಗ್ತಾ ಇಲ್ಲ, ಅಲ್ಲೂನು ಅವ್ರಿಗೆ ಒಂದು ಎಳ್ತಾ ಕಾಣ್ತಾ ಇದೆ. ಆದ್ರಿಂದ ಇದಕ್ಕೆ ಮತ್ತೆ ನೋಡೋಣ ಏನ್ ಹೇಳತ್ತೆ, ನಿಮ್ಮ ಎನರ್ಜಿ ಏನಿದೆ ನೋಡೋಣ. ನಿಮ್ಮ ಎನರ್ಜಿ ಆ ತರ ನೋಡಿದಾಗ ಇಲ್ಲಿ ಏನ್ ಕಾರ್ಡ್ಸ್ ಬರ್ಬೋದು. 7 of Cups, The Empress, The Hermit card. ಇಲ್ಲಿ ನಿಮ್ಮ ಒಂದು ಎನರ್ಜಿ Queen of Pentacles. ಇಲ್ಲಿ ನಿಮ್ದು ಒಂದು ಎನರ್ಜಿ ಏನ್ ಹೇಳತ್ತೆ ಆ ಥರ ನೋಡಿದಾಗ ನೀವು ತುಂಬಾ ನೊಂದ್ಕೊಂಡಿದ್ದೀರಾ. ಇಲ್ಲಿ ತುಂಬಾ ಅವ್ರಿಗೋಸ್ಕರ ಕಾಯ್ತಾ ಇದ್ದೀರಾ, ತುಂಬಾ ಬೇಜಾರ್ ಮಾಡ್ಕೊಂಡಿದ್ದೀರಾ, ತುಂಬಾ ಲೋನ್ಲಿನೆಸ್ ಕಾಡ್ತಾ ಇದೆ ಇಲ್ಲಿ. ನಿಮ್ಗೆ ಒಂದು ಬೇಜಾರ್ ಇರಬಹುದು, ತುಂಬಾ ವೆಯ್ಟ್ ಮಾಡ್ತೀರಾ, ಕಾಯ್ತೀರಾ, ಯೋಚನೆ ಮಾಡ್ತೀರಾ, ಆ ಥರ ನಿಮ್ಮ ಎನರ್ಜಿ ತೋರಿಸ್ತಾ ಇದೆ. ಭಾವನಾತ್ಮಕವಾಗಿ ನೀವು ತುಂಬಾ ಡಿಪ್ರೆಸ್ ಅಲ್ಲಿ ಇದ್ದೀರಾ. ನೀವು ದುಡ್ಡಿಂದು ಯೋಚನೆ ಎಲ್ಲ ಏನು ಇಲ್ಲ ಇಲ್ಲಿ ನಿಮ್ಗೆ. ಇಲ್ಲಿ ಕ್ವೀನ್ ಆಫ್ ಪೆಂಟಕಲ್ಸ್ ಎಲ್ಲ ಇರೋದ್ರಿಂದ ಫೈನಾನ್ಷಿಯಲ್ ನಿಮ್ಗೆ ಏನೂ ಅಬ್ಸ್ಟಕಲ್ಸ್ ಇಲ್ಲ ಇಲ್ಲಿ. ಆದ್ರೆ ಭಾವನೆಗಳು ತುಂಬಾ ನಿಮ್ಗೆ ತುಂಬಾ ಇದೆ. ತುಂಬಾ ಕಾಯ್ತೀರಾ, ಯೋಚನೆ ಮಾಡ್ತೀರಾ, ಬರ್ತಾರಾ ಇಲ್ವಾ ಅನ್ನೋ ಒಂದು ಆಂಗ್ಸೈಟಿ ತುಂಬಾ ಇದೆ ಇಲ್ಲಿ ನಿಮ್ಗೆ. ಇಲ್ಲಿ ಕೆಲವು ಸರಿ ನೀವು ಅವ್ರಿಗೋಸ್ಕರ ಕಾಯ್ತಾ ಇದ್ದೀರಾ. ಇಲ್ಲಿ ಕೆಲವರಿಗೆ ಇಲ್ಲಿ ಒಂದು ತಾಯಿಯಾಗೋ ಸೂಚನೆನೂ ಇದೆ ಇಲ್ಲಿ, ಆ ಥರನೂ ಇದೆ. ಅದಕ್ಕೋಸ್ಕರ ನೀವು ಕಾಯ್ತಾ ಇರ್ತೀರಾ. ಈ ಕಾರ್ಡ್ ಒಂದು ಪ್ರೆಗ್ನೆಂಟ್ ಲೇಡಿ ಕಾರ್ಡ್ ತೋರಿಸ್ತಾ ಇರೋದ್ರಿಂದ
ನೀವು ಕನ್ಸೀವ್ ಆಗಿರಬಹುದು, ಅವ್ರಿಗೆ ಕಾಯ್ತಾ ಇರಬಹುದು ಬರ್ತಾರಾ ಇಲ್ವಾ ಅನ್ನೋದು. ಆ ಥರನೂ ಇಲ್ಲಿ ತೋರಿಸ್ತಾ ಇದೆ ನಿಮ್ಮ ಎನರ್ಜಿ. ಇದಕ್ಕೆ ಒಂದು ಔಟ್ಕಮ್ ಏನ್ ಬರಬಹುದು, ಇದಕ್ಕೆ ಏನ್ ಹೇಳುತ್ತೆ ಮುಂದೆ ಕಾರ್ಡ್ಸ್ ನಿಮ್ಗೆ, ಆ ಥರ ನೋಡೋಣ. ಒಂದು ಅಡ್ವೈಸ್ ತೋರಿಸುತ್ತಾ, ಏನ್ ತೋರಿಸುತ್ತೆ, ಆ ಥರ ಒಂದು ಔಟ್ಕಮ್ ನೋಡೋಣ ಏನ್ ಹೇಳತ್ತೆ. ನೈಟ್ ಆಫ್ ಕಪ್ಸ್, ದಿ ಡೆವಿಲ್ ಕಾರ್ಡ್, 10 of swords, 6 of wands, 8 of pentacles, 6 of swords, bottom of the deck, 9 of cups. ಇಲ್ಲಿ ಏನ್ ಹೇಳ್ತಾ ಹೋಗುತ್ತೆ ಆ ತರ ನೋಡಿದಾಗ, ಇಲ್ಲಿ ಅವ್ರಿಗೆ ಥರ್ಡ್ ಪಾರ್ಟಿ ಸಿಚುಯೇಷನ್ ಅಲ್ಲಿ ಹೆಲ್ಡಪ್ ಆಗಿದ್ದಾರೆ. ಆದ್ರೆ ನಿಮ್ ವಿಷಯಗಳನ್ನೆಲ್ಲ ಕೇಳಿದಾಗ ಅವರು ಮತ್ತೆ ಬರಬಹುದು. ನಿಮ್ಗೋಸ್ಕರ ಪ್ರಪೋಸ್ ಮಾಡ್ಕೊಂಡು ಅವರು ಮತ್ತೆ ನಿಮ್ಮ ನಾನು ಹೇಳ್ದೆ ಮೊದ್ಲೇನೆ, ನಿಮ್ಮ ನೆನಪಿದೆ ಅವ್ರಿಗೆ, ನಿಮ್ಮನ್ನ ತುಂಬಾ ನೆನೆಸ್ಕೋತಾರೆ. ಇಲ್ಲಿ ನೀವು ಅದಕ್ಕೋಸ್ಕರ ಸ್ವಲ್ಪ ವರ್ಕ್ ಮಾಡಬೇಕಾಗತ್ತೆ. ಕೆಲವು ಡಿವೈನ್ ಫೆಮಿನೈನ್ ಆ ತರ ನೋಡಿದಾಗ ನಿಮ್ ಇಷ್ಟವಾದ ದೇವಿನ ಬೇಡ್ಕೊಳ್ಳೋದ್ರಿಂದ ಕೆಲವು ಸರಿ ಕೆಲಸಗಳು ಆಗಬಹುದು ಅನ್ನೋದನ್ನ ಇಲ್ಲಿ ತೋರಿಸ್ತಾ ಇದೆ. ಅದಕ್ಕೋಸ್ಕರ ಅವರು ಬರಬಹುದು. ಮತ್ತೆ ಇಲ್ಲಿ ರಿಲೊಕೇಶನ್ ಕಾರ್ಡ್ ಇರೋದ್ರಿಂದ ಮತ್ತೆ ಅವರು ಅಲ್ಲಿ ಬಿಟ್ಟು ಬರ್ತಾರೆ ನಿಮ್ ಕಡೆಗೆ ಅನ್ನೋದನ್ನ ತೋರಿಸ್ತಾ ಇದೆ. ಇಲ್ಲಿ ಒಂದು ಸಕ್ಸೆಸ್ ಆಗಿ ಮುಂದೆ ನಿಮ್ಮ ಲೈಫ್ ನಡೆಯುತ್ತೆ. ಯಾವ್ದೇ ಇಲ್ಲಿ ಒಂದು ಡೆವಿಲ್ ಕಾರ್ಡ್ ಬಂದಿರೋದ್ರಿಂದ ಅವರು ಎಷ್ಟೇ ತಡೆದ್ರೂ ಸಹಿತ ಇದೊಂದು ಅವರು ಬಿಡಿಸ್ಕೊಂಡು ಅಲ್ಲಿಂದ ಥರ್ಡ್ ಪಾರ್ಟಿ ಸಿಚುಯೇಷನ್ ಇಂದ ಬಿಡಿಸ್ಕೊಂಡು ನಿಮ್ ಕಡೆ ಬರೋದನ್ನ ಇಲ್ಲಿ ನೈಟ್ ಆಫ್ ಕಪ್ಸ್ ತೋರಿಸ್ತಾ ಇದೆ. ಆದ್ರೆ ಇಲ್ಲೂ ಅವ್ರಿಗೆ ಸಂತೋಷ ಇದೆ. ಅವ್ರಿಗೆ ಒಂದು ಹ್ಯಾಪಿ ಫ್ಯಾಮಿಲಿ ಇರೋದ್ರಿಂದ ಇಲ್ಲಿ ಬಂದ್ಮೇಲೆ ಅವ್ರಿಗೆ ಮತ್ತೆ ಹೋಗ್ತಾರಾ ಇಲ್ವಾ ಆ ತರ ನೋಡೋಣ. ಮತ್ತೆ ಆ ಕಡೆ ಹೋಗ್ತಾರಾ ಇಲ್ವಾ. ಇಲ್ಲಿ ಕ್ವೀನ್ ಆಫ್ ಪೆಂಟಕಲ್ಸ್, ಆ ತರ ನೋಡಿದಾಗ ಕ್ವೀನ್ ಆಫ್ ಪೆಂಟಕಲ್ಸ್, 8 ಆಫ್ ಕಪ್ಸ್, ಇಲ್ಲಿ ಕಿಂಗ್ ಆಫ್ ಸೋರ್ಡ್ಸ್ ಮತ್ತೆ ಜಸ್ಟಿಸ್ ಕಾರ್ಡ್, 5 ಆಫ್ ಪೆಂಟಕಲ್ಸ್. ಆ ತರ ನೋಡಿದಾಗ ಇಲ್ಲಿ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗಿದೆ ಅನ್ನೋದನ್ನ ಹೇಳ್ತಾ ಇದೆ. ನೀವು ಅವರನ್ನ ಹೇಗೆ ಟ್ರೀಟ್ ಮಾಡ್ತೀರಾ ಮತ್ತೆ ವಾಪಸ್ ಬಂದ್ರೆ ಅದ್ರ ಮೇಲೆ ಡಿಪೆಂಡ್ ಆಗಿದೆ ಅನ್ನೋದನ್ನ ಈ ಟ್ಯಾರೋ ಕಾರ್ಡ್ಸ್ ಹೇಳ್ತಾ ಇದೆ. ಮತ್ತೆ ಅವರು ಹೋಗ್ತಾರಾ ಇಲ್ವಾ ಅನ್ನೋದು ನಿಮ್ಮ ಮೇಲೆ ಡಿಪೆಂಡ್ ಆಗಿದೆ. ಆದ್ರಿಂದ ಈ ರಿಲೇಶನ್ಶಿಪ್ ನ ನೀವೇ ಇದನ್ನ ಸರಿ ಮಾಡ್ಕೋತಾ ಹೋಗ್ಬೇಕಾಗತ್ತೆ. ಇಲ್ಲೊಂದು ಫರ್ಗಿವ್ನೆಸ್ ಆ ತರ ಹೇಳತ್ತೆ. ಫರ್ಗಿವ್, ಅವ್ರು ಏನೇ ತಪ್ಪು ಮಾಡಿರಬಹುದು, ಕೆಲವು ಸರಿ ನೀವು ಅದನ್ನ ಮರೆತು ಮತ್ತೆ ಅಕ್ಸೆಪ್ಟ್ ಮಾಡಿಕೊಂಡು ಜೀವನ ನಡೆಸಿದಾಗ ಈ ಒಂದು ರಿಲೇಶನ್ಶಿಪ್ ನಡೆಯುತ್ತೆ. ಜಸ್ಟಿಸ್ ಕಾರ್ಡ್ ಇರೋದ್ರಿಂದ ಬ್ಯಾಲೆನ್ಸ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಬ್ಯಾಲೆನ್ಸ್ ಮಾಡಿಕೊಂಡು ಕೆಲವು ಅವ್ರದ್ದು ಏನೇ ತಪ್ಪುಗಳಿರ್ಬೋದು ಅದನ್ನ ನೀವು ಕ್ಷಮಿಸಿ ಮುಂದೆ ಹೋಗಿ. ಲೈಫಲ್ಲಿ ತಪ್ಪು ಯಾರು ಮಾಡಲ್ಲ, ಆದ್ರಿಂದ ಅವ್ರ ತಪ್ಪುಗಳನ್ನ ನೀವು ಕ್ಷಮಿಸಿ ಮುಂದೆ ನಿಮ್ಮ ಲೈಫ್ನ ಚೆನ್ನಾಗಿ ಮಾಡಿಕೊಂಡು ಆ ತರ ಹೋದಾಗ ಈ ಒಂದು ರಿಲೇಶನ್ಶಿಪ್ ಚೆನ್ನಾಗಿ ನಡೆಯುತ್ತೆ. ಕೆಲವು ಕಟು ಮಾತುಗಳನ್ನ ಆಡದೆ ನಿಮ್ಮ ಲೈಫ್ನ ಬ್ಯಾಲೆನ್ಸ್ ಮಾಡ್ಕೋಬೇಕಾಗತ್ತೆ, ನಿಮ್ಮ ಫ್ಯಾಮಿಲಿನ ಬ್ಯಾಲೆನ್ಸ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಆ ತರ ಅಡ್ವೈಸ್ ಕೊಡ್ತಾ ಇದೆ ಇಲ್ಲಿ ಟ್ಯಾರೋ ಕಾರ್ಡ್ಸ್ ನಿಮ್ಗೆ. ಒರಾಕಲ್ ಕಾರ್ಡ್ಸ್ ಏನ್ ಹೇಳ್ಬೋದು ಇದಕ್ಕೆ? ಥರ್ಡ್ ಪಾರ್ಟಿ ಸಿಚುಯೇಷನ್, advice and guidance. ಆ ತರ ನೋಡಿದಾಗ ಇಲ್ಲಿ ದಿ ವರ್ಲ್ಡ್ ಕಾರ್ಡ್, ಮ್ಯಾನ್ ಹೋಲ್ಡಿಂಗ್ ಎ ಕಾಯಿನ್,
anxiety, blossoming abundance, woman holding a coin, the thinking woman, attachment, bottom of the deck. ಇಲ್ಲಿ ನಾನು ಹೇಳಿದ ಹಾಗೆ ಇಲ್ಲಿ ಫೈನಾನ್ಷಿಯಲ್ ನಿಮ್ಗೆ ಏನು ಪ್ರಾಬ್ಲಮ್ಸ್ ಇಲ್ಲ. ಇಲ್ಲಿ ಒಂದು ಅಬಂಡೆನ್ಸ್ ಇದೆ, ಬ್ಲಾಸಮಿಂಗ್ ಅಬಂಡೆನ್ಸ್, ಮ್ಯಾನ್ ಹೋಲ್ಡಿಂಗ್ ಎ ಕಾಯಿನ್, ವುಮನ್ ಹೋಲ್ಡಿಂಗ್ ಎ ಕಾಯಿನ್. ನಂಗನ್ಸುತ್ತೆ ನೀವಿಬ್ರು ವರ್ಕ್ ಮಾಡ್ತಾ ಇದ್ದೀರಾ, ಇಬ್ರು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿದ್ದೀರಾ ಅನ್ನೋದನ್ನ ತೋರಿಸ್ತಾ ಇದೆ. ಆದ್ರೆ ಇಲ್ಲಿ ಒಂದೇನ್ ತೋರಿಸ್ತಾ ಇದೆ ಅಂದ್ರೆ ತುಂಬಾ ಆಂಗ್ಸೈಟಿ ಇದೆ, ನಿಮ್ಗೆ ತುಂಬಾ ಆಂಗ್ಸೈಟಿ ಇದೆ, ತುಂಬಾ ಯೋಚನೆ ಮಾಡ್ತೀರಾ. ದಿ ಥಿಂಕಿಂಗ್ ವುಮನ್ ಆಂಗ್ಸೈಟಿ ತೋರಿಸ್ತಾ ಇದೆ, ತುಂಬಾ ಯೋಚನೆಗಳು, ಡಿಪ್ರೆಷನ್ ಆ ತರ ತೋರಿಸ್ತಾ ಇದೆ. ಇಲ್ಲಿ ದಿ ವರ್ಲ್ಡ್ ಕಾರ್ಡ್ ಇರೋದ್ರಿಂದ ಮತ್ತೆ ಅಟ್ಯಾಚ್ಮೆಂಟ್, ಈ ಎರಡು ಕಾರ್ಡು ನಿಮ್ಗೆ ಒಂದು ಗೈಡೆನ್ಸ್ ಕೊಡ್ತಾ ಇದೆ. ನೀವು ಒಂದು ಅಟ್ಯಾಚ್ಮೆಂಟ್ ನಿಮ್ಮ ಲೈಫ್ ಅಲ್ಲಿ ಬೆಳೆಸ್ಕೋಬೇಕಾಗತ್ತೆ. ಕೆಲವು ಸರಿ ಅವ್ರ ತಪ್ಪುಗಳನ್ನ ನೀವು ಕ್ಷಮಿಸಿ ನಿಮ್ಮ ಫ್ಯಾಮಿಲಿನ ನೀವು ಸರಿ ಮಾಡ್ಕೋಬೇಕು ಅನ್ನೋದಾದ್ರೆ ಕೂತ್ಕೊಂಡು ಯೋಚನೆ ಮಾಡಿ ಏನು ನಡೀತು, ಸಮಸ್ಯೆಗಳನ್ನ ಬಗೆಹರಿಸ್ಕೋಬೇಕಾಗತ್ತೆ. ಇಲ್ಲಿ ವರ್ಲ್ಡ್ ಕಾರ್ಡ್ ಇರೋದ್ರಿಂದ ಇದೊಂದು ಲಾ ಆಫ್ ಅಟ್ರಾಕ್ಷನ್ ಕಾರ್ಡ್. ನೀವು ಯಾವುದ್ರ ಮೇಲೆ ಫೋಕಸ್ ಮಾಡ್ತೀರಾ ಅದು ನಡೀತಾ ಹೋಗುತ್ತೆ. ನಿಮ್ ಲೈಫ್ ಮುಂದೆ ಚೆನ್ನಾಗಾಗಬೇಕು ಆ ತರ ನೋಡಿದಾಗ ನೀವು ಕೂತ್ಕೊಂಡು ಯೋಚನೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ಕೊಂಡು ಮುಂದೆ ನಿಮ್ ಲೈಫ್ ಅನ್ನ ಮ್ಯಾನಿಫೆಸ್ಟ್ ಮಾಡ್ಕೊಂಡಾಗ ಈ ಒಂದು ರಿಲೇಶನ್ಶಿಪ್ ಚೆನ್ನಾಗಿ ನಡೀತಾ ಹೋಗುತ್ತೆ. ಇದು ಆಂಗ್ಸೈಟಿ, ಯೋಚನೆಗಳು ಅದೆಲ್ಲ ಕಡಿಮೆ ಆಗುತ್ತೆ. ಆದ್ರೆ ಇಲ್ಲಿ ನಿಮ್ ಪರ್ಸನ್ ನೀವು ಹ್ಯಾಂಡಲ್ ಮಾಡೋದು ಕಲ್ತ್ಕೋಬೇಕಾಗತ್ತೆ. ಇಲ್ಲಿ ಯಾಕೆ ಅವರು ಥರ್ಡ್ ಪಾರ್ಟಿ ಸಿಚುವೇಶನ್ಗೆ ಹೋಗಿದ್ದಾರೆ, ಯಾಕೆ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ, ಅದೆಲ್ಲ ನೀವು ಯೋಚನೆ ಮಾಡ್ಕೊಂಡಾಗ ಅದ್ರ ಸಮಸ್ಯೆಗಳನ್ನ ಪರಿಹರಿಸೋ ಬಗ್ಗೆನೂ ನಿಮ್ಗೆ ಹೊಳೆಯುತ್ತೆ. ಇಲ್ಲಿ ದಿ ವರ್ಲ್ಡ್ ಕಾರ್ಡ್ ಆತರ ನಿಮ್ಗೆ ಇಲ್ಲಿ ಒಂದು ಗೈಡೆನ್ಸ್ ಕೊಡ್ತಾ ಇದೆ. ಆದ್ರಿಂದ ಕೆಲವು ಸರಿ ಕೂತ್ಕೊಂಡು ಯೋಚನೆ ಮಾಡಿ, ನಿಮ್ ಫ್ಯಾಮಿಲಿ ನಿಮ್ ಕೈನಲ್ಲಿದೆ, ನಿಮ್ಮ ಖುಷಿ, ನಿಮ್ಮ ಸಂತೋಷ ಆ ತರ ದಿ ವರ್ಲ್ಡ್ ಕಾರ್ಡ್ ಗೈಡ್ ಮಾಡ್ತಾ ಹೋಗುತ್ತೆ. ಇಲ್ಲೊಂದು ನಿಮ್ ರಿಲೇಶನ್ಶಿಪ್ ನಲ್ಲಿ ಒಂದು ಅಟ್ಯಾಚ್ಮೆಂಟ್ ಇದೆ, ಪ್ರಾಸ್ಪ್ಯಾರಿಟಿ ಇದೆ, ಅಬಂಡೆನ್ಸ್ ಇದೆ. ನಾನು ಹೇಳಿದಾಗೆ ಫೈನಾನ್ಷಿಯಲ್ ಮ್ಯಾಟರ್ಸ್ ಎಲ್ಲ ಇಲ್ಲಿ ಏನೂ ಇಲ್ಲ. ಮೇನ್ ಥಿಂಗ್ ಇಸ್ ಆಂಗ್ಸೈಟಿ, ಡಿಪ್ರೆಷನ್ ಆ ತರ ತೋರಿಸ್ತಾ ಇದೆ ಇಲ್ಲಿ ಕಾರ್ಡ್ಸ್. ಬರ್ತಾರಾ ಇಲ್ವಾ ಆ ತರ ತುಂಬಾ ಯೋಚನೆಗಳಿದೆ ನಿಮ್ಗೆ. ಆದ್ರಿಂದ ಇದಕ್ಕೆ ಏನು ಕಾರಣಗಳನ್ನ ನೋಡಿ ನೀವು ಅದನ್ನ ಸಮಸ್ಯೆಗಳನ್ನ ಪರಿಹರಿಸ್ಕೊಂಡಾಗ ನಿಮ್ಮ ರಿಲೇಶನ್ಶಿಪ್ ಚೆನ್ನಾಗಿ ನಡೀತಾ ಹೋಗುತ್ತೆ ಅನ್ನೋದನ್ನ ಈ ಕಾರ್ಡ್ಸ್ಗಳೆಲ್ಲ ಹೇಳ್ತಾ ಇದೆ. ನಾನಿಷ್ಟು ಹೇಳಿ ಈ ರೀಡಿಂಗ್ ಮುಗಿಸ್ತಾ ಇದ್ದೀನಿ. ನನ್ನ ರೀಡಿಂಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ನೋಡೋಣ. Thank you for watching.